ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ವಿದ್ಯಾಭ್ಯಾಸದ ಬಗ್ಗೆ ಮಾತನಾಡ್ತಾ ಇದ್ವಿ. ಪುಟ್ಟ ಮಕ್ಕಳು ಹೇಳ್ತಿರ್ತಾರೆ, ಆಟಾಡೋಕ್ಕಾದ್ರೆ ಸೈ ಅಂತಾರೆ, ಓದೋಕ್ಕಾದ್ರೆ ಒಂದು ಹೆಜ್ಜೆ ಹಿಂದೆ ಅನ್ನುವಂಥ ಕಂಪ್ಲೇಂಟ್ನ ಪೇರೆಂಟ್ಸ್ಗಳು ಮಾಡ್ತಿರ್ತಾರೆ. ಇದಕ್ಕೆ ಕಾನ್ಸಂಟ್ರೇಷನ್ ಪ್ರಮುಖವಾಗುತ್ತೆ. ಈ ಕಾನ್ಸಂಟ್ರೇಷನ್ ಬರಬೇಕಂದ್ರೆ ಏನು ಮಾಡಬೇಕು? ಇನ್ನು ತುಂಬ ಜನ ವಿದ್ಯಾಭ್ಯಾಸದಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಬೇಕು, ಫಾರಿನ್ಗೆ ಹೋಗಬೇಕು ಅಂತೆಲ್ಲ ಅಂತಿರ್ತಾರೆ. ಈ ಅದೃಷ್ಟವನ್ನು ತಂದುಕೊಳ್ಳೋದು ಹೇಗೆ? ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಬೆಳಕು ಚೆಲ್ಲದೆ. ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬೀದಿ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು, ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಕೂಡ ವಿದ್ಯಾಭ್ಯಾಸ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹಣ ಇಲ್ಲದೇ ಇದ್ರೂ ಪರವಾಗಿಲ್ಲ, ವಿದ್ಯೆ ಅನ್ನೋದು ಇರಲೇಬೇಕು ಅಂತ ಹೇಳ್ತಾರೆ. ನಾವು ಸಾಮಾನ್ಯವಾಗಿ ನೋಡೋದಾದರೆ ತುಂಬ ಜನ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡೋದೇನೆಂದರೆ, ಮಕ್ಕಳುಗಳು ಆಟ ಆಡಬೇಕಾದ್ರೆ ಸೈ ಅಂತ ಮುಂದೆ ಹೋಗ್ತಾರೆ, ಏನಾದರೂ ರಿಪೇರಿ ಮಾಡಬೇಕು ಅಂದರೂ ಅದರಲ್ಲೆಲ್ಲ ಮುಂದಿರ್ತಾರೆ. ಆದರೆ ಓದು ಅಂದರೆ 5 ನಿಮಿಷ ಕೂಡ ಬುಕ್ ಮುಂದೆ ಕೂರಲ್ಲ. ಇದೊಂದು ಸಾಮಾನ್ಯವಾದಂಥ ಕಂಪ್ಲೇಂಟ್ ಅಂತ ಹೇಳ್ಬೋದು. ಈ ವಿದ್ಯಾಭ್ಯಾಸಕ್ಕೆ ಪ್ರಮುಖವಾಗಿ ಬೇಕಾಗಿರೋದು ಏನಂತೆ? TV9 ವಿಷಯಕ್ಕೆ ರತ್ನ ರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ವಿದ್ಯಾಭ್ಯಾಸ ಅಂದರೆ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂತ ನಾನು ಹೇಳ್ತೀನಿ. ಈ ಜನ್ರೇಷನ್ನಲ್ಲಿ ನಿಮ್ಮ ಹತ್ರ ಎಜುಕೇಷನ್ ಇಲ್ಲ ಅಂದರೆ ಯು ಡೋಂಟ್ ಹ್ಯಾವ್ ಅ ವ್ಯಾಲ್ಯೂ, ಯು ಡೋಂಟ್ ಹ್ಯಾವ್ ಅ ರೆಸ್ಪೆಕ್ಟ್, ಯು ಡೋಂಟ್ ಹ್ಯಾವ್ ಎನಿಥಿಂಗ್. ಈ AI ಜನ್ರೇಷನ್ನಲ್ಲಿ, ಸ್ಪೆಷಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜನ್ರೇಷನ್ನಲ್ಲಿ, ಇಫ್ ಯು ಡೋಂಟ್ ಹ್ಯಾವ್ ಅ ಬೇಸಿಕ್ ಡಿಗ್ರಿ, ಇಫ್ ಯು ಡೋಂಟ್ ಹ್ಯಾವ್ ಅ ಬೇಸಿಕ್ ನಾಲೆಜ್ ಅಥವಾ ಎಜುಕೇಷನ್ ಇಲ್ಲ ಅಂದರೆ ಯು ಕೆನಾಟ್ ಸರ್ವೈವ್. ಇಲ್ಲ ಅಂದರೆ ನೀವು ಸ್ಯಾಲರಿ ಬೇಸ್ನಲ್ಲಿ ಹೋಗಬೇಕು, ಇಲ್ಲ ಅಂದರೆ ಯು ಕೆನಾಟ್ ಮೇಕ್ ಯರ್ ಓನ್ ಕ್ರಿಯೇಟಿವಿಟಿ ಇನ್ ದಿಸ್ ಜನ್ರೇಷನ್. ಎಜುಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದಿಸ್ ಜನ್ರೇಷನ್. ಯಾವುದೋ ಒಂದು ಕ್ಯಾಟಗಿರಿನಲ್ಲಿ ಹೋಗಿ ಅಥವಾ ಯಾವುದೋ ಒಂದು ಪೊಸಿಷನಲ್ಲಿ ಹೋಗಿ, ಯು ಫಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನು ಕೇಳ್ತಾರೆ, ವಾಟ್ ಈಸ್ ಯುವರ್ ಎಜುಕೇಷನ್? ಎಜುಕೇಷನ್ ಇಲ್ಲ ಅಂದರೆ ಇಟ್ಸ್ ಲೈಕ್ ಸರ್ವೈವಿಂಗ್ ನಥಿಂಗ್. ಏನಾಗಲ್ಲ ನಿಮ್ಗೆ ಸರ್ವೈವ್ ಮಾಡೋಕ್ಕೆ. ಅದಕ್ಕೋಸ್ಕರ ಈ ವಿದ್ಯಾಭ್ಯಾಸಕ್ಕೆ ಪೇರೆಂಟ್ಸ್ಗೆ ತುಂಬ ಟೆನ್ಷನ್ ಇರುತ್ತೆ. ಅವ್ರ ಮಕ್ಳಿಗೆ ಏನು ಮಾಡಬೇಕು, ವಿದ್ಯಾನಲ್ಲಿ ಇನ್ನೂ ಏನು ಹೈ ಪೀಕ್ನಲ್ಲಿ ಏನು ಹೆಂಗೆ ಕರ್ಕೊಂಡೋಗ್ಬೇಕಂದ್ರೆ ತುಂಬ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಅಂದರೆ, ಒಂದು ಎಷ್ಟೋ ಆಫ್ಟರ್ ಮೆನಿ ಕನ್ಸಲ್ಟೇಷನ್, ಎಷ್ಟೋ ಚಿಲ್ಡ್ರನ್ಸ್ಗೆ ಕನ್ಸಲ್ಟೇಷನ್ ಮಾಡಿ ಇವಾಗ ಒಂದು ರಿಸಲ್ಟ್ನಲ್ಲಿ ಬಂದಿದ್ವಿ. ಈ ವಿದ್ಯಾಭ್ಯಾಸಕ್ಕೆ ವಾಟ್ ಕ್ಯಾನ್ ವಿ ಡೂ, ಅಥವಾ ವಾಟ್ ಎಲ್ಡರ್ಸ್ ಕ್ಯಾನ್ ಡೂ, ಅಥವಾ ವಾಟ್ ಪೇರೆಂಟ್ಸ್ ಕ್ಯಾನ್ ಡೂ ಫಾರ್ ದಿ ಚಿಲ್ಡ್ರನ್ಸ್. ಏನಕ್ಕೆ ಈ ಜನ್ರೇಷನ್ನಲ್ಲಿ ಅಪ್ಪ ಅಮ್ಮ ಏನಕ್ಕೆ ಸಂಪಾದನೆ ಮಾಡ್ತಾ ಇದ್ದಾರೆ ಅಂದರೆ, ಬಿಕಾಸ್ ಆಫ್ ದೇರ್ ಚಿಲ್ಡ್ರನ್ಸ್. ವೈ ದೇ ಆರ್ ಲಿವಿಂಗ್? ಬಿಕಾಸ್ ಆಫ್ ದ ಚಿಲ್ಡ್ರನ್ಸ್. ಆ್ಯಂಡ್ ಚಿಲ್ಡ್ರನ್ಸ್ಗೆ ಏನಕ್ಕೆ ಅಂದರೆ, ಬಿಕಾಸ್ ಆಫ್ ದರ್ ಎಜುಕೇಷನ್. ಒಂದು ಕರಿಯರ್ ಚೆನ್ನಾಗಿರಬೇಕು, ಒಂದು ಜಾಬ್ಗೆ ಹೋಗಬೇಕು, ಅಥವಾ ಒಂದು ಚೆನ್ನಾಗಿ ಪೊಸಿಷನಲ್ಲಿ ಹೋಗಬೇಕು, ಒಂದು ನೇಮ್, ಫೇಮ್ ಆ್ಯಂಡ್ ಗುಡ್ ಪರ್ಸ್ನಾಲಿಟಿ ಮಾಡಬೇಕು, ಅಷ್ಟೇ ಅಪ್ಪ ಅಮ್ಮಗೆ ಬೇಕು. ಅದು ಬಿಟ್ಟು ಏನೂ ಬೇಡ. ಅದೇ ಬೇಕಲ್ಲ ಈ ಜನ್ರೇಷನ್ ಪೇರೆಂಟ್ಸ್ಗೆ. ನಾವು ಏನು ಮಾಡಿದ್ವಿ ಅಂದರೆ, ಈ ಆಫ್ಟರ್ ಮೆನಿ ಕನ್ಸಲ್ಟೇಷನ್ ವಿತ್ ದೇರ್ ಚಿಲ್ಡ್ರನ್ಸ್, ವಿ ಹ್ಯಾವ್ ಗಾನ್ ಥ್ರೂ ಒನ್ ಸ್ಟೆಪ್. ಬಿಕಾಸ್ ಈ ಎಜುಕೇಷನ್ ಜನ್ರೇಷನ್ನಲ್ಲಿ ಎಜುಕೇಷನ್ ಈಸ್ ಮೋಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ರೈಟ್ ಫಾರ್ ದ ಚಿಲ್ಡ್ರನ್ಸ್. ಇದು ಅವಾಗ ಏನು ಮಾಡಬೇಕು, ಚಿಲ್ಡ್ರನ್ಸ್ ಓದ್ತಾ ಇಲ್ಲ, ಫೋಕಸ್ ಮಾಡ್ತಾ ಇಲ್ಲ, ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ, ಗುಡ್ ಟಾಕಿಂಗ್ ಸ್ಕಿಲ್ಸ್ ಇಲ್ಲ, ಗುಡ್ ರೈಟಿಂಗ್ ಸ್ಕಿಲ್ಸ್ ಇಲ್ಲ, ಗುಡ್ ಥಿಂಕಿಂಗ್ ಸ್ಕಿಲ್ ಇಲ್ಲ. ಇದೆಲ್ಲರಿಗೆ ಕಾರಣ ಇರೋದು ಬುಧಗ್ರಹ. ನಿಮ್ಮ ಜಾತಕನಲ್ಲಿ ಬುಧಗ್ರಹ ಏನಾದರೂ ನೀಚ ಸ್ಥಾನದಲ್ಲಿ ಇದೆ, ಉಚ್ಚ ಸ್ಥಾನದಲ್ಲಿ, ಎಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಅಂದರೆ, ವಿ ಹ್ಯಾವ್ ಲಾಂಚ್ ಅ ನ್ಯೂ ಪ್ರಾಡಕ್ಟ್ ಅಂದರೆ ನಾಟ್ ಆಸ್ ಅ ಕಮರ್ಷಿಯಲ್ ಬೇಸ್. ಇದು ವಿದ್ಯಾಭ್ಯಾಸಕ್ಕೆ ಒಂದು ಸ್ಪೆಷಲಿ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದ್ವಿ. ಇದು ಬೇಸಿಕ್ ಆಗಿ ವಿಲ್ ಜಸ್ಟ್ ಡಿಸ್ಕಸ್. ಸೊ ಇವಾಗ ಏನು ಪ್ರಾಡಕ್ಟ್ ಏನಂದರೆ, ಸೊ ಬುಧಗ್ರಹ ಇರೋದು ಬುದ್ಧಿಗೆ ಕಾರಕ, ಇಂಟೆಲಿಜೆನ್ಸ್ಗೆ ಕಾರಕ, ವಿಸ್ಡಮ್ಗೆ ಕಾರಕ, ಟಾಕಿಂಗ್ ಸ್ಕಿಲ್ಗೆ ಕಾರಕ, ರೈಟಿಂಗ್ ಸ್ಕಿಲ್ಗೆ ಕಾರಕ, ಥಿಂಕಿಂಗ್ ಸ್ಕಿಲ್ಗೆ ಕಾರಕ, ಕಮ್ಯುನಿಕೇಷನ್ ಸ್ಕಿಲ್ಗೆ ಕಾರಕ. ಇದೆಲ್ಲ ಬೇಕಂದರೆ ಬುಧಗ್ರಹ ಸ್ಟ್ರಾಂಗ್ ಇರಬೇಕಲ್ಲ ಜಾತಕನಲ್ಲಿ. ಸೊ ಅದಕ್ಕೋಸ್ಕರ ಏನು ಮಾಡಿದ್ವಿ ಅಂದರೆ, ಬುಧ ಗ್ರಹಕ್ಕೆ ಒನ್ ಆಫ್ ದಿ ಬೆಸ್ಟ್ ಜೆಮ್ಸ್ಟೋನ್ ಅಂದರೆ ಎಮರಾಲ್ಡ್ ಜೆಮ್ಸ್ಟೋನ್. ಫಾರ್ ದಿ ಎಜುಕೇಷನ್, ಗ್ರೋತ್ ಮಾಡಬೇಕು, ಚೆನ್ನಾಗಿ ಓದಬೇಕು, ಕಾನ್ಸಂಟ್ರೇಷನ್ ಮಾಡಬೇಕು, ಐ ನೀಡ್ ಟು ಹ್ಯಾವ್ ಅ ಗುಡ್ ವಿಸ್ಡಮ್, ಒಂದು ಹೈ ಪವರ್ ಪೊಸಿಷನ್ ಅಥಾರಿಟಿನಲ್ಲಿ ಹೋಗಬೇಕಂದ್ರೆ ಎಮರಾಲ್ಡ್ ಜೆಮ್ಸ್ಟೋನ್ ಇಸ್ ದಿ ನಂಬರ್ 1 ಜೆಮ್ಸ್ಟೋನ್. ರತ್ನಶಾಸ್ತ್ರ ಪ್ರಕಾರ, ಜಮಾಲಜಿ ಪ್ರಕಾರ, ಅಥವಾ ಆಸ್ಟ್ರಾಲಜಿ ಇರಲಿ, ನ್ಯೂಮರಾಲಜಿ ಇರಲಿ, ಅಥವಾ ಎನಿ ಕಾನ್ಸೆಪ್ಟ್ ಇರಲಿ, ಮೆರ್ಕ್ಯೂರಿ ಜೆಮ್ಸ್ಟೋನ್, ಎಮರಾಲ್ಡ್ ಇಸ್ ದಿ ನಂಬರ್ 1 ಜೆಮ್ಸ್ಟೋನ್ ಫಾರ್ ದಿ ಎಜುಕೇಷನ್. ಎಷ್ಟೋ ಜನಕ್ಕೆ ನಾವು ಕೊಟ್ಟಿದ್ವಿ, ಹಂಡ್ರೆಡ್ಸ್ ಕನ್ಸಲ್ಟೇಷನ್ ನಾವು ಮಾಡಿದ್ವಿ. ಇದೆಲ್ಲ ಮಾಡಿದಾದ್ಮೇಲೆ ವಿ ಹ್ಯಾವ್ ಕೇಮ್ ಟು ಅ ಲಾಸ್ಟ್ ಸ್ಟೇಜ್ ದಟ್ ಎಜುಕೇಷನ್ಗೆ ಎಮರಾಲ್ಡ್ ಇಸ್ ದಿ ನಂಬರ್ 1 ಸೋರ್ಸ್, ನಂಬರ್ 1 ಸೊಲ್ಯೂಷನ್ ಫಾರ್ ಆಲ್ ದಿ ಚಿಲ್ಡ್ರನ್ಸ್. ನೋಡಿ, ಎಷ್ಟೋ ಜಾಗ ನೀವು ಕೇಳಿರ್ತೀರ, ಮಕ್ಕಳು ಏನು ಮಾಡ್ತಾಯಿದ್ದಾರೆ, ಹಠ ಜಾಸ್ತಿ ಮಾಡ್ತಾಯಿದ್ದಾರೆ, ಅಥವಾ ನೆಮ್ಮದಿ ಇಲ್ಲ, ಫೋಕಸ್ ಮಾಡ್ತಾ ಇಲ್ಲ, ತುಂಬ ಬೇರೆ ಕಾನ್ಸಂಟ್ರೇಷನಲ್ಲಿ ಇರ್ತಾ ಇದ್ದಾರೆ, ಅಥವಾ ಸೆಂಟರ್ನಲ್ಲಿ ಎಜುಕೇಷನ್ ಬಿಟ್ಬಿಟ್ಟಿದ್ದಾರೆ, ಅಥವಾ ಎಜುಕೇಷನಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಸಕ್ಸಸ್ ಆಗ್ತಾ ಇಲ್ಲ. ಅದೆಲ್ಲಗೆ ಕಾರಕ ಇರೋದು ಬುಧಗ್ರಹ. ಬುಧಗ್ರಹ ಒಂದು ಸತಿ ನಿಮ್ಮ ಜೀವನದಲ್ಲಿ ಸ್ಟ್ರಾಂಗ್ ಮಾಡಿ,
ಎಜುಕೇಷನ್ನಲ್ಲಿ ಮೇಜರ್ಲಿ ಇರೋದು ಎಮ್ರಾಲ್ಡ್ ಜೆಮ್ಸ್ಟೋನ್ ತುಂಬ ಬೂಸ್ಟ್ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಸೊ ಎಮರಾಲ್ಡ್ ಜೆಮ್ಸ್ಟೋನನ್ನು ಅಂದರೆ ವಿದ್ಯಾಭ್ಯಾಸದ ನಿಟ್ಟಿನಲ್ಲಿ ಹೇಗೆ ಉಪಯೋಗ ಮಾಡಿಕೊಳ್ಬೇಕು ಅಂತ, ಹೇಗೆ ಬಳಸಬೇಕು? ನೋಡಿ, ಇದೆಲ್ಲ ಕಾರಣಕ್ಕೆ ನಾವು ಏನು ಮಾಡಿದ್ವಿ ಅಂದರೆ ಎಮ್ರಾಲ್ಡ್ ನಿಮ್ಮ ಜಾತಕನಲ್ಲಿ ನೋಡಿಬಿಟ್ಟು ನೀವು ಧರಿಸಬೇಕು ಅಂತ ಒಂದು ಇದು ಇದೆ. ನಾನು ಲಾಸ್ಟ್ ಟೈಮ್ ಹೇಳಿದೆ, ಜಾತಕನಲ್ಲಿ ನೋಡ್ಬೋದು, ಲಗ್ನ ನೋಡ್ಬೋದು, ದಶಾಭುಕ್ತಿ ನೋಡ್ಬೋದು, ಸಂಖ್ಯಾಶಾಸ್ತ್ರ ನೋಡ್ಬೋದು, ಅಥವಾ ಪ್ರಾಬ್ಲಮ್ಸ್ ಪ್ರಕಾರವೂ ನೀವು ಜೆಮ್ಸ್ಟೋನ್ ಕೊಡ್ಬೋದು. ಇದಕ್ಕೋಸ್ಕರ ಬಿಲೋ 3 ಕ್ಯಾರೆಟ್ ಎಮ್ರಾಲ್ಡ್ ಪೆಂಡೆಂಟ್ ನಾವು ಮಾಡಿದ್ವಿ ಬೆಳ್ಳಿನಲ್ಲಿ. ಸಿಲ್ವರ್ನಲ್ಲಿ ಬಿಲೋ 3 ಕ್ಯಾರೆಟ್ ಇದು ಒಂದು ಪೆಂಡೆಂಟ್ ಏನಿದೆ, ಬಿಲೋ 3 ಕ್ಯಾರೆಟ್ ಇಫ್ ಯು ವೇರ್, ಎವ್ರಿ ಒನ್ ಕ್ಯಾನ್ ವೇರ್, ಎವ್ರಿ ಸ್ಟೂಡೆಂಟ್ ಕ್ಯಾನ್ ವೇರ್. ಇದಕ್ಕೋಸ್ಕರ ಒನ್ ಆಫ್ ದಿ ಮೇಜರ್ ಇರೋದು ಬಿಲೋ 3 ಕ್ಯಾರೆಟ್. 2 ಕ್ಯಾರೆಟ್ 2.5 ಕ್ಯಾರೆಟ್ ಇಸ್ ಹೈ. ಇದಕ್ಕಿಂತ ಹೈ ಕೊಡೋಂಗಿಲ್ಲ. ಏನಕ್ಕಂದರೆ ಹೈ ಕೊಟ್ಟಿದ್ವಿ ಅಂದರೆ ಒಂದು ಜಾತಕ ನೋಡ್ಬಿಟ್ಟು ನಾವು ಕನ್ಸಲ್ಟ್ ಮಾಡಬೇಕು. ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ, 2 to 3 ಕ್ಯಾರೆಟ್ ಎಮ್ರಾಲ್ಡ್ ಜೆಮ್ಸ್ಟೋನ್ ಪೆಂಡೆಂಟಲ್ಲಿ ಅದಕ್ಕೋಸ್ಕರ ಒಂದು ಶೇಪ್ ಇದೆ, ಒಂದು ಡಿಸೈನ್ ಇದೆ, ಒಂದು ಸ್ಟಾರ್ ಡಿಸೈನ್ ಇದೆ. ದಟ್ ಈಸ್ ಮೇಜರ್ಲಿ ಸುದರ್ಶನ ಡಿಸೈನ್ ಏನಿದೆ ಆ ಥರ ನಾವು ಡಿಸೈನ್ ಮಾಡಿದ್ವಿ. ಸೊ ಇದು ಎಮ್ರಾಲ್ಡ್ ಪೆಂಡೆಂಟ್ ಏನು ಮಾಡ್ತಾ ಇದ್ದಾರೆ ಅಂದರೆ ಮೇಜರ್ಲಿ ನಿಮ್ಮ ಬುದ್ಧಿಗೆ ಕಾರಕ, ಮೇಜರ್ಲಿ ಟಾಕಿಂಗ್ ಸ್ಕಿಲ್ಗೆ ಕಾರಕ, ಕಮ್ಯುನಿಕೇಷನ್ ಸ್ಕಿಲ್ ಕಾರಕ, ಥಿಂಕಿಂಗ್ ಸ್ಕಿಲ್ಗೆ ಕಾರಕ. ಇದೆಲ್ಲ ಕಾರಣ ಬೇಕಂದರೆ ಎಮ್ರಾಲ್ಡ್ ಜೆಮ್ಸ್ಟೋನ್ ಪೆಂಡೆಂಟ್ ಇಸ್ ದಿ ನಂಬರ್ 1 ಪೆಂಡೆಂಟ್ ಈ ಜನ್ರೇಷನ್ ಎಲ್ಲ ಮಕ್ಕಳಿಗೆ ಬೇಕೇ ಬೇಕು ಅಂತ ನಾನು ಅಂದರೆ ಪೆಂಡೆಂಟ್ ರೂಪದಲ್ಲಿ ಧಾರಣೆ ಮಾಡಬೇಕು ಅಂತ ಹೇಳ್ತೀರಿ. ಅಂದರೆ ಯಾರು ಮಾಡಬಹುದು, ಅಂದರೆ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರಿಗೂ ಮಾಡಬಹುದಾ? ಯಾವ ದಿನ ಮಾಡಬೇಕು, ಹೇಗೆ? ಸೊ ಎವ್ರಿ ಒನ್ ಕ್ಯಾನ್ ವೇರ್ ದಿಸ್. ನೋಡಿ, ನಾನೇನು ಹೇಳ್ತೇನೆ, ಅಬೌವ್ 5th ಸ್ಟ್ಯಾಂಡರ್ಡ್, ಏನಕ್ಕಂದ್ರೆ ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ. ನಾವು ಏನು ಧಾರಣೆ ಮಾಡಿದ್ದೀವಿ ಅಂದರೆ ಏನು 10 ರೂಪಾಯಿ 20 ರೂಪಾಯಿ ಸಿಗೋದು ಸಾಮಾನ್ಯ ಇಲ್ಲ, ಅದೇ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಎಕ್ಸ್ಪೆನ್ಸಿವ್ ಅಂದರೆ ಅಷ್ಟೇ ಎಕ್ಸ್ಪೆನ್ಸಿವ್ ಇಲ್ಲ, ಬೇಸಿಕ್ ಎಕ್ಸ್ಪೆನ್ಸಿವ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಅಬೌವ್ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟಿಂದ SLC, degree and any profession who are in education department, everyone, it might be teachers, it might be any education department's first point, and second point, every student, let it be girl, let it be boy, everyone can wear this pendant. ಎಲ್ಲರಿಗೆ ವೇರ್ ಮಾಡ್ಬೋದು. ಬಿಲೋ 3 ಕ್ಯಾರೆಟ್ ಅವ್ರು ವೇರ್ ಮಾಡಬೇಕು. ಇದು ವೇರ್ ಮಾಡೋದು ಒಂದು ಬೇಸಿಕ್ ರೀತಿ ಇದೆ. ಅವರು ಬುಧವಾರ ವೇರ್ ಮಾಡಬೇಕು. ಎಮ್ರಾಲ್ಡ್ ಸ್ಟೋನ್ ರಿಂಗ್ ವೇರ್ ಮಾಡ್ತಾ ಇದ್ದಾರೆ ಅಂದರೆ ಲಿಟಲ್ ಫಿಂಗರ್ನಲ್ಲಿ ಬುಧವಾರ ಅವ್ರು ವೇರ್ ಮಾಡಬೇಕು, ಬುಧ ಹೊರನಲ್ಲಿ, ಅಥವಾ ಅವರು ಬೇರೆ ದಿನನೂ ಕೂಡ ವೇರ್ ಮಾಡ್ಬೋದು. ಬಟ್ ಮೇಜರ್ಲಿ ನಾವು ಹೇಳೋದು ಬುಧವಾರ ಈಸ್ ನಂಬರ್ 1 ಡೇ, ಅವಾಗ ಪೆಂಡೆಂಟ್ ಫಾರ್ಮ್ನಲ್ಲಿ ಅವರು ವೇರ್ ಮಾಡಬಹುದು ಅಂತ. ಈಗ ತುಂಬ ಜನ ಮಕ್ಕಳದು ಅಂದರೆ ರಿಸಲ್ಟ್ಸ್ ಚೆನ್ನಾಗಿ ಬರ್ತಾ ಇರುತ್ತೆ, 100ಗೆ 100 ತೆಗಿತಿರ್ತಾರೆ, 90 ತೆಗಿತಿರ್ತಾರೆ. ಆದರೆ ವಾಕ್ಚಾತುರ್ಯ ನೋಡಿದ್ರೆ ಎಲ್ಲೋ ಒಂದು ಕಡೆ ಅಂಜಿಕೆ ಅಳುಕಿರುತ್ತೆ. ಯಾರಾದರೂ ಮುಂದೆ ನಿಂತು ಮಾತನಾಡೋ ಅಥವಾ ಸ್ಟೇಜ್ ಮೇಲೆ ನಿಂತು ಮಾತಾಡೋ ಅಂದರೆ ಸ್ವಲ್ಪ ಓಡ್ತಾ ಇರ್ತಾರೆ. ಬಟ್ ಮಾರ್ಕ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಆದರೆ ವಾಕ್ಚಾತುರ್ಯತೆ ಇಲ್ಲ ಅಂತ ಹೇಳ್ತಾರೆ. ಸೊ ಇಂಥವ್ರಿಗೆ ಹೇಗೆ? ಸ್ಟೇಜ್ ಫಿಯರ್, ಕಾನ್ಫಿಡೆಂಟ್ ಇಲ್ಲ, ಕರೇಜ್ ಇಲ್ಲ, ಇದೆಲ್ಲ ಕಾರಣ ಇರುತ್ತೆ. ಇದಕ್ಕೆ ಮಕ್ಕಳಿಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಬೇಕು. ದೇ ಶುಡ್ ಗೋ ಟು ದಿಸ್ ಲೆವೆಲ್. ಆವಾಗಲೇನ ದೆ ಕಾನ್ಫಿಡೆಂಟ್, ದಿ ಸ್ಟೇಜ್ ಫಿಯರ್ ಬರಲ್ಲ ಅವ್ರಿಗೆ. ಅದೆಲ್ಲ ಕಾರಣ ಇರೋದು ಬುಧಗ್ರಹ ಏನು ಮಾಡ್ತಾ ಇದ್ದಾರೆ, ಯು ವಿಲ್ ಗೆಟ್ ಅ ಕರೇಜ್, ಯು ವಿಲ್ ಗೆಟ್ ಅ ಕಾನ್ಫಿಡೆಂಟ್, ಯು ವಿಲ್ ಗೆಟ್ ಅ ಟಾಕಿಂಗ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಥಿಂಕಿಂಗ್ ಸ್ಕಿಲ್, ಇದೆಲ್ಲ ಡೆವಲಪ್ಮೆಂಟ್ ಮಾಡಬೇಕು. ಈ ಏಜ್ ಏನಿದೆ ಅಲ್ಲ, 5th ಸ್ಟ್ಯಾಂಡರ್ಡ್ to 12th ಸ್ಟ್ಯಾಂಡರ್ಡ್, ದಿಸ್ ಈಸ್ ದಿ ಏಜ್ ಆಫ್ ಲರ್ನಿಂಗ್ ಸ್ಟೇಜ್. ಇವಾಗ ಏನು ಮಾಡ್ತೀವಿ ಅಂದರೆ ವಾಟ್ ವಿ ಸಿ ವಿ ಅಕ್ವೈರ್ ದೇರ್, ವಿ ಕ್ಯಾಪ್ಚರ್ ದಟ್ ಮೂಮೆಂಟ್, ವಿ ಕ್ಯಾಪ್ಚರ್ ದ ಸೆನ್ಸ್, ಎವ್ರಿಥಿಂಗ್ ವಿ ಕ್ಯಾಪ್ಚರ್ ಇನ್ ದಿಸ್ ಏಜ್. ಇವಾಗ ಏನು ಮಾಡಬೇಕು, ಸ್ಪೆಷಲಿ ಈ ಟೈಮ್ನಲ್ಲಿ ಮಕ್ಕಳಿಗೆ ನಿಗದು ತುಂಬ ಹಠ ಮಾಡ್ತಾ ಇದ್ದಾರೆ, ನೆಮ್ಮದಿನಲ್ಲಿ ಇರಲ್ಲ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ, ಅಥವಾ ಕಾಮ್ನೆಸ್ ಇರಲ್ಲ, ಓವರ್ ಅನ್ಹ್ಯಾಪಿ ಇರ್ತಾರೆ ಮಕ್ಕಳು, ಅಥವಾ ಯಾರಿಗೆ ಮಾತಾಡೋ, ಇದೆಲ್ಲ ಕೇಸಸ್ ನಾವು ನೋಡಿದ್ವಿ. ಇದೆಲ್ಲ ಕೇಸಸ್ ಗೋತ್ರು ಮಾಡಿ, ಇಷ್ಟೆಲ್ಲ ಸ್ಟಡಿ ಮಾಡಿ, ರಿಸರ್ಚ್ ಮಾಡಿಬಿಟ್ಟು ಇದೇ ಒಂದೇ ಒಂದು ರೆಮಿಡಿ ಇರೋದು ಚಿಲ್ಡ್ರನ್ಸ್ಗೆ. ಇದು ಹಾಕೊಳ್ಳಿ, ಅದು ಇದೆಲ್ಲ ಏನು ಅವಶ್ಯಕತೆಯೇ ಇಲ್ಲ. ಎಷ್ಟೋ ಜನ ಹೇಳ್ತಾ ಇದ್ದಾರೆ ಗುರುಗ್ರಹದ ಜೆಮ್ಸ್ಟೋನ್ ಕನಕ ಪುಷ್ಪರಾಗ ವೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಕನಕ ಪುಷ್ಪರಾಗ ಬಂದುಬಿಟ್ಟು ಕರಿಯರ್ಗೆ, ನಾಟ್ ಫಾರ್ ದ ಎಜುಕೇಷನ್. ಇಫ್ ದೇ ವಾಂಟ್ ಟು ಮೇಕ್ ಅ ಗುಡ್ ಕರಿಯರ್ ಇನ್ ಎನಿ XYZ ಫೀಲ್ಡ್, ಎನಿ ಫೀಲ್ಡ್ ಇರಲಿ, ಅವ್ರು ಏನು ಮಾಡಬೇಕಂದ್ರೆ ಕನಕ ಪುಷ್ಪರಾಗ ಯೆಲ್ಲೋ ಸಫೈರ್ ಜೆಮ್ಸ್ಟೋನ್ ಅವ್ರು ವೇರ್ ಮಾಡಬೇಕು. ಕನಕ ಪುಷ್ಪರಾಗ ಈಸ್ ಆಲ್ಸೋ ನೋನ್ ಆಸ್ ಅ ಸ್ಟೋನ್ ಆಫ್ ವಿಸ್ಡಮ್. ಸೊ ಎಷ್ಟೋ ಜನ ಯೆಲ್ಲೋ ಸಫೈರ್ ಕೊಡ್ತಾ ಇದ್ದಾರೆ. ಆಫ್ಟರ್ ಯು ಕಂಪ್ಲೀಟ್ ಎ ಡಿಗ್ರಿ, ಐ ಹೈಲಿ ರೆಕಮೆಂಡ್ ಗೋ ವಿತ್ ಯೆಲ್ಲೋ ಸಫೈರ್. ಸೊ ಕರಿಯರ್ ನೋಡಬೇಕಂದ್ರೆ ಯೆಲ್ಲೋ ಸಫೈರ್ ಇಸ್ ದಿ ನಂಬರ್ ಎಮರಾಲ್ಡ್ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ಸೊ ಒನ್ ಆಫ್ ದಿ ಬೆಸ್ಟ್ ಜೆಮ್ಸ್ಟೋನ್ ಫಾರ್ ದಿ ಎಜುಕೇಷನ್ ಡೆವಲಪ್ಮೆಂಟ್ ಅಂದರೆ ಎಮರಾಲ್ಡ್ ಜೆಮ್ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಸ್ಪೆಷಲಿ ಒಂದ್ಸತಿ ನಿಮ್ಮ ಲೈಫ್ನಲ್ಲಿ ಒಂದ್ಸತಿ ಟ್ರೈ ಮಾಡಿ. ನಾನೇನು ಬೂಸ್ಟ್ ಅಪ್ ಮಾಡಿಬಿಟ್ಟು ಕಮರ್ಷಿಯಲ್ ಬೇಸ್ ಅಲ್ಲ ಇದು. ಎಲ್ಲ ಮಕ್ಕಳಿಗೆ ಇರಲಿ, ಎಲ್ಲರಿಗೂ ಒಂದು ಎಜುಕೇಷನ್ ಬೇಸ್ನಲ್ಲಿ ಕಾನ್ಸಂಟ್ರೇಷನ್ ಆಗಬೇಕು, ಒಂದು ವಿಸ್ಡಮ್ ಸಿಗಬೇಕು, ಒಂದು ಹೈ ಪೀಕ್ ಲೆವೆಲಲ್ಲಿ ಹೋಗಬೇಕು. ಪೇರೆಂಟ್ಸ್ಗೆ ಎಷ್ಟೇ ಚಿಂತೆ ಇರೋದು, ಬೇರೆ ಏನು ಚಿಂತೆ ಇಲ್ಲ. ಇದಕ್ಕೋಸ್ಕರ ನಂಬರ್
ನಂಬರ್ ಒನ್ ಜೆಮ್ಸ್ಟೋನ್ ಅಂದರೆ ಎಮ್ರಾಲ್ಡ್ ಜೆಮ್ಸ್ಟೋನ್. ಬಟ್ ಐ ಹೈಲಿ ರೆಕಮೆಂಡ್ ಫಾರ್ ಎವ್ರಿ ಒನ್. ತುಂಬ ಮಕ್ಕಳು ಹಠ ಮಾಡ್ತಿರ್ತಾರೆ, ಪೇರೆಂಟ್ಸ್ಗಂತೂ ಕಿರಿಕಿರಿ ಆಗಿಬಿಡುತ್ತೆ. ಸ್ವಲ್ಪ ನೆಮ್ಮದಿಯಾಗಿದ್ದರೆ ಮಕ್ಕಳು, ತಂದೆ ತಾಯಿಗೂ ಒಂದು ರೀತಿ ಖುಷಿ ಇರುತ್ತೆ. ಅದರಲ್ಲೂ ಓದೋ ವಿಚಾರದಲ್ಲಿ ಅಥವಾ ಊಟ ಮಾಡೋ ವಿಚಾರದಲ್ಲಿ ಅಂತೂ ಸಿಕ್ಕಾಪಟ್ಟೆ ಹಠ ಮಾಡ್ತಿರ್ತಾರೆ. ಸೊ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾವ ಸ್ಟೋನ್ ಬೆಸ್ಟ್ ಅಂತ ಹೇಳ್ತೀರಿ? ಇದೆಲ್ಲ ಕಾರಣ ಏನಂದರೆ ಅಪ್ಪ ಅಮ್ಮದು ಮಾತು ಕೇಳಲ್ಲ, ತುಂಬ ಹಠ ಮಾಡ್ತಾ ಇರ್ತಾರೆ, ಜಗಳ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಆಫ್ಟರ್ 8th 9th 10th ಈ ಏಜ್ನಲ್ಲಿ ಸ್ವಲ್ಪ ಬ್ಲಡ್ ಬಿಸಿ ಇರುತ್ತೆ ಇವರೆಲ್ಲರಿಗೆ. ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ನಲ್ಲಿ ನಾನು ಓದಲ್ಲ, ನಾನು ಸ್ಟಾಪ್ ಮಾಡಿಬಿಡ್ತೀನಿ, ನಾನು ಇದು ಒಂದು ಕೆಲಸಕ್ಕೆ ಹೋಗ್ಬಿಡ್ತೀನಿ, ಇದೆಲ್ಲ ತುಂಬ ಸಮಸ್ಯೆ ಇರುತ್ತೆ. ಒಂದೇ ಒಂದು ಜೆಮ್ಸ್ಟೋನ್ ಅಂದರೆ ಎಮ್ರಾಲ್ಡ್ ಜೆಮ್ಸ್ಟೋನ್ ವೇರ್ ಮಾಡ್ಬೋದು, ಅಥವಾ ಸ್ಫಟಿಕ ಜೆಮ್ಸ್ಟೋನ್. ಸ್ಫಟಿಕ್ ಜೆಮ್ಸ್ಟೋನ್ ಇಸ್ ಬ್ಯೂಟಿಫುಲ್ ಕ್ರಿಸ್ಟಲ್. ಅದೇನಾಗುತ್ತೆ ಅಂದರೆ ಸ್ಫಟಿಕ ಎಷ್ಟೋ ಜನಕ್ಕೆ ನಾವು ಚಿಲ್ಡ್ರನ್ಸ್ಗೆ ಕೊಟ್ಟಿದ್ದೀವಿ, ಕೂಲ್ ಆಗುತ್ತೆ, ಕಾಮ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ, ನೆಮ್ಮದಿಯಿಂದ ಇರ್ತಾರೆ ಜನ. ಸೊ ಈ ಜನ್ರೇಷನಲ್ಲಿ ಮಕ್ಕಳಿಗೆ ಏನು ನಾವು ಕೊಡಬೇಕಂದ್ರೆ ಗ್ರೀನ್ ಎವೆಂಚರಿನೂ ಕೊಡ್ಬೋದು, ಪ್ಲಸ್ ಎಮ್ರಾಲ್ಡ್ ಸ್ಪಟಿಕ್ ಬ್ರಾಸ್ಲೆಟ್ನು ಕೊಡ್ಬೋದು. ನೋಡಿ ಎಷ್ಟೋ ಜನಕ್ಕೆ ಹೂ ಕೆ ನಾಟ್ ಅಫೋರ್ಡ್ ಎಮ್ರಾಲ್ಡ್ ಪೆಂಡೆಂಟ್. ಎಮ್ರಾಲ್ಡ್ ಪೆಂಡೆಂಟ್ 5,000 ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಡಿಪೆಂಡ್ಸ್ ಆನ್ ದಿ ಕ್ವಾಲಿಟಿ. 5,000 8,000 10,000 ಡಿಪೆಂಡ್ಸ್ ಆನ್ ದಿ ಕ್ವಾಲಿಟಿ ತುಂಬ ಇದೆ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ 800 ರೂಪಾಯಿನಲ್ಲಿನೂ ಕೂಡ ಎಮ್ರಾಲ್ಡ್ ಜೆಮ್ಸ್ಟೋನ್, ಸಬ್ಸ್ಟಿಟ್ಯೂಟ್ ಜೆಮ್ಸ್ಟೋನ್, ಗ್ರೀನ್ ಎವೆಂಚರಿ ಪ್ಲಸ್ ಸ್ಫಟಿಕ ಜೆಮ್ಸ್ಟೋನ್ ಬ್ರಾಸ್ಲೆಟ್ ಸಿಗ್ತಾ ಇದೆ. ದಟ್ ಈಸ್ ನಂಬರ್ ಒನ್ ಬ್ರಾಸ್ಲೆಟ್. ಸೊ ನೋಡಿ, ಫಸ್ಟ್ ಒನ್ ಎಜುಕೇಷನ್ ಸಿಗ್ತಾ ಇದೆ ನಿಮಗೆ, ಎಜುಕೇಷನ್ ಫೋಕಸ್ ಸಿಗ್ತಾ ಇದೆ, ವಿಸ್ಡಮ್ ಸಿಗ್ತಾ ಇದೆ, ಇಂಟೆಲಿಜೆನ್ಸ್ ಸಿಗ್ತಾ ಇದೆ, ಮತ್ತು ನೆಮ್ಮದಿನಲ್ಲಿ ಇರ್ತೀರಾ, ಕಾಮ್ ಆಗಿರ್ತೀರಾ, ಕೂಲ್ ಆಗಿರ್ತೀರಾ, ರೈಟ್ ಟೈಮ್ನಲ್ಲಿ ರೈಟ್ ಡಿಸಿಷನ್ ತೊಗೊಳ್ತೀರಾ. ಇದೆಲ್ಲ ಬೇಕಂದರೆ ಬ್ರಾಸ್ಲೆಟ್ ಫಾರ್ಮ್ನಲ್ಲಿ ಕೂಡ ವೇರ್ ಮಾಡ್ಬೋದು, ಅಥವಾ ಪೆಂಡೆಂಟ್ ಫಾರ್ಮ್ನಲ್ಲಿ ಕೂಡ ನೀವು ಧರಿಸ್ಬೋದು ಅಂತ. ಮತ್ತು ಇದು ತುಂಬ ವಿಚಾರವಾಗಿ ಗಮನಿಸೋದಂದರೆ ಎಲ್ರಿಗೂ ಅಬ್ರಾಡಲ್ಲಿ ಹೋಗಿ ಓದಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ತುಂಬ ಜನ ಟ್ರೈ ಮಾಡ್ತಿರ್ತಾರೆ, ಅದು ಲಕ್ ಇರಬೇಕು ಅಂತ ತುಂಬ ಜನ ಹೇಳ್ತಿರ್ತಾರೆ. ಸೊ ಈ ಬಗ್ಗೆ ಏನು ಹೇಳ್ತೀರಿ? ಫಸ್ಟ್ ಪಾಯಿಂಟ್, ಫಾರಿನಲ್ಲಿ ಓದಬೇಕಂದ್ರೆ ಎಲ್ಲರಿಗೆ ಒಂದು ಲಕ್ ಇರಬೇಕು, ಗುಡ್ ಥಾಟ್, ಅವ್ರಿಗೆ ಒಂದು ಇಂಟ್ರೆಸ್ಟ್ ಇರಬೇಕು. ಫಸ್ಟ್ ಪಾಯಿಂಟ್, ಸ್ಪೆಷಲಿ ನಾನೇ ಇರಲಿ, ಐ ಟೇಕ್ ಮೈ ಎಕ್ಸಾಂಪಲ್. ಬಿಕಾಸ್ ಐ ನೀಡ್ ಟು ಗೋ ವಿತ್ USA GIA ಓದಬೇಕಂತ ಒಂದು ಆಸೆ ಇತ್ತು. ಸೊ ಅಲ್ಲಿ ದಿಸ್ ಇಸ್ ಎ ಗುಡ್ ಇನ್ಸ್ಟಿಟ್ಯೂಟ್, ಜಮಾಲಜಿನಲ್ಲಿ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಜಮಾಲಜಿ ಇನ್ GIA ಇನ್ ಮುಂಬೈ. ಸೊ ಇನ್ನು ಹೈ ಲೆವೆಲ್ ಎಜುಕೇಷನ್, ಹೈಯರ್ ಎಜುಕೇಷನ್ ಹೋಗಬೇಕಂದ್ರೆ ವರ್ಲ್ಡ್ಸ್ ಫಸ್ಟ್ ಅಂದರೆ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಟ್ ಫಾರ್ ಜಮಾಲಜಿ ಈಸ್ ಕ್ಯಾಲಿಫೋರ್ನಿಯಾನಲ್ಲಿ GIA ಇದೆ. ಸೊ ಐ ನೀಡ್ ಟು ಗೋ ದೇರ್ ಆ್ಯಂಡ್ ಐ ನೀಡ್ ಟು ಗೋ ಮೈ ಹೈಯರ್ ಎಜುಕೇಷನ್. ಫಸ್ಟ್ ಲಕ್ ಇರಬೇಕು, ಸೆಕೆಂಡ್ ಪಾಯಿಂಟ್ ಫೋಕಸ್ ಇರಬೇಕು, ಥರ್ಡ್ ಪಾಯಿಂಟ್ ಮೇಜರ್ಲಿ ಫೈನಾನ್ಷಿಯಲಿನೂ ಚೆನ್ನಾಗಿರಬೇಕು, ಆ್ಯಂಡ್ ಸಪೋರ್ಟ್ ಇರಬೇಕು. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರಲಿ, ನಿಮ್ಮ ಟೀಚರ್ಸ್ ಸಪೋರ್ಟ್ ಇರಲಿ, ಇದೆಲ್ಲ ಇರಬೇಕಂದ್ರೆ ನಿಮ್ಮ ಲೈಫ್ನಲ್ಲಿ ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಲಕ್ ಇರಬೇಕು. ಲಕ್ ಇರಬೇಕಂದ್ರೆ ನಂಬರ್ ಒನ್ ಜೆಮ್ಸ್ಟೋನ್ ನಾನೇನು ಹೇಳ್ತೀನಿ ಅಂದರೆ ಎಮ್ರಾಲ್ಡ್ ಜೆಮ್ಸ್ಟೋನ್ ಇಸ್ ದಿ ನಂಬರ್ ಒನ್ ಜೆಮ್ಸ್ಟೋನ್. ಎಷ್ಟೋ ಜನ ಆಫ್ಟರ್ ಹೈಯರ್ ಎಜುಕೇಷನ್ಗೆ ಹೋಗಬೇಕಂದ್ರೆ ದಿ ಕ್ಯಾನ್ ಗೋ ವಿತ್ ಕನಕ ಪುಷ್ಪರಾಗ, ಎಲ್ಲೋ ಸಫರ್ ಜೆಮ್ಸ್ಟೋನ್ ಅವರು ವೇರ್ ಮಾಡ್ಬೋದು, ಇಲ್ಲ ಅಂತ ಇಲ್ಲ. ಸೊ ಫಸ್ಟ್ ಸ್ಟಾರ್ಟಿಂಗ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಒನ್ ಆಫ್ ದಿ ಬ್ಯೂಟಿಫುಲ್ ಜೆಮ್ಸ್ಟೋನ್ ಟು ಗೋ ಆ್ಯಂಡ್ ಹೈಯರ್ ಪೀಕ್ ಲೆವೆಲಲ್ಲಿ ಹೋಗಬೇಕು, ಹೈ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಬೇಕು, ಒಂದು ಎಜುಕೇಷನ್ ಫೀಲ್ಡ್ನಲ್ಲಿ ಒಂದು ಚೆನ್ನಾಗಿ ಹೆಸರು ಮಾಡಬೇಕಂದ್ರೆ ಎಮ್ರಾಲ್ಡ್ ಜೆಮ್ಸ್ಟೋನ್ ತುಂಬ ವರ್ಕ್ಫುಲ್ ಆಗುತ್ತೆ. ಬರೀ ಒಂದು ಪೆಂಡೆಂಟ್ ಕ್ಯಾನ್ ಚೇಂಜ್ ಯರ್ ಲೈಫ್. ಆ ಬೇಸಿಕ್ ಪೆಂಡೆಂಟ್ ಒಂದು ಸತಿ ಧಾರಣೆ ಮಾಡಿ, ಇಟ್ಸ್ ನಾಟ್ ಟೂ ಮಚ್ ಎಕ್ಸ್ಪೆನ್ಸಿವ್, ಒಂದು ಸತಿ ಧಾರಣೆ ಮಾಡಿ ಅವನ ರಿಸಲ್ಟ್ ನೋಡಿ, ಆಮೇಲೆ ಯು ವಿಲ್ ಗೆಟ್. ಸೊ ಹೌದು ರಿಸಲ್ಟ್ ಸಿಗ್ತಾ ಇದೆ, ಮಕ್ಕಳು ಏನು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ, ಫೋಕಸ್ ಮಾಡ್ತಾ ಇದ್ದಾರೆ, ದೇ ಆರ್ ಇನ್ ಟು ದಿ ಎಜುಕೇಷನ್ ಫೀಲ್ಡ್. ಸೊ ಅಪ್ಪ ಅಮ್ಮಗೆ ಒಂದು ಖುಷಿ ಆಗುತ್ತೆ ಅಲ್ಲ. ಸೊ ಇದಕ್ಕೋಸ್ಕರ ಎಮ್ರಾಲ್ಡ್ ಜೆಮ್ಸ್ಟೋನ್ ಮಕ್ಕಳಿಗೆ ಒಂದು ಸ್ಪಿರಿಚುವಲ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಮೆಂಟಲ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಮತ್ತು ಫಿಸಿಕಲ್ ಎನರ್ಜಿನೂ ಕ್ರಿಯೇಟ್ ಆಗುತ್ತೆ. ಎಸ್, ಸ್ಪಿರಿಚುವಲಿ ಆಲ್ಸೋ ಐ ಆಮ್ ಹೆಡ್, ಮೆಂಟಲಿ ಆಲ್ಸೋ ಐ ಆಮ್ ಹೆಡ್. ಇದೆಲ್ಲ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಬರೀ ಒನ್ ಎಮ್ರಾಲ್ಡ್ ಜೆಮ್ಸ್ಟೋನ್ ಕ್ಯಾನ್ ಚೇಂಜ್ ಯರ್ ಲೈಫ್. ಇದೊಂದು ಥರ ಮಿರಾಕಲ್ ಥರ ವರ್ಕ್ಫುಲ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಒಂದು ಸತಿ. ಸೊ ಎಮರಾಲ್ಡ್ ಜೆಮ್ಸ್ಟೋನ್ ಈಗ ಧಾರಣೆ ಮಾಡಾದ್ಮೇಲೆ ಲೈಫ್ ಸ್ಟೈಲ್ ಹೇಗೆ ಬದಲಾವಣೆ ಆಗುತ್ತೆ ಅಂದರೆ ಎಷ್ಟು ದಿನಗಳ ಕಾಲ ತಗೊಳ್ಬಹುದು? ಸೊ ನೋಡಿ, ಎಷ್ಟೋ ಸ್ಟೂಡೆಂಟ್ಸ್ಗೆ ನಾವು ಕೊಟ್ಟಿದ್ವಿ. ಸೊ ತುಂಬ ಜನಕ್ಕೆ ನಾವು ಕೊಟ್ಟಿದ್ವಿ. ಸೊ ಬೇಸಿಕಲಿ ಜೆಮ್ಸ್ಟೋನ್ ಇಮಿಡಿಯೇಟಾಗಿ ಎಫೆಕ್ಟ್ ಆಗಲ್ಲ, ವೇದ ತಕ್ಷಣ ವಿತಿನ್ 1 hour 2 ಆಗಲ್ಲ. ಜೆಮ್ಸ್ಟೋನ್ ಅಂದರೆ ಎವ್ರಿ ಡೇ ನಿಮ್ಮ ಬಾಡಿ ಕ್ಲಿನ್ಸ್ ಮಾಡ್ತಾ ಇರ್ತಾರೆ, ನಿಮ್ಮ ಔರಾ ಕ್ಲಿನ್ಸ್ ಮಾಡ್ತಾ ಇರ್ತಾರೆ. ಸೊ ಇಟ್ ವಿಲ್ ಗಿವ್ ಯು ಪ್ರೊಟೆಕ್ಷನ್ ವೈಸ್. ಲೈಫ್ನಲ್ಲಿ ಏನಾಗುತ್ತೆ, ಇಟ್ಸ್ ವರ್ಕ್ ಆ್ಯಸ್ ಅ ಶೀಲ್ಡ್ ಇನ್ ಯೋರ್ ಲೈಫ್. ಎವ್ರಿ ಡೇ ನಿಮ್ಮ ಲೈಫ್ನಲ್ಲಿ ಒಂದು ಬ್ಯೂಟಿಫುಲ್ ಎನರ್ಜೀಸ್ ಇರಲಿ, ಬ್ಯೂಟಿಫುಲ್ ಥಾಟ್ಸ್ ಇರಲಿ, ಬ್ಯೂಟಿಫುಲ್ ಥಿಂಕಿಂಗ್ ಇರಲಿ, ಇದೆಲ್ಲ ಕೊಡಬೇಕಂದ್ರೆ ಬರೀ ಒಂದು ಜೆಮ್ಸ್ಟೋನ್ನೇ ಕೊಡಬೇಕು, ಬೇರೆ ಏನು ಐಟಮ್ಸ್ ಇಲ್ಲ. ನಿಮ್ಮ ಲೈಫ್ ಚೇಂಜ್ ಮಾಡಬೇಕು, ಕನ್ವರ್ಟ್ ಮಾಡಬೇಕು. ಎಷ್ಟೋ ಜನ ಬರ್ತಾರೆ ನಮ್ಮ ಜೊತೆ. ಸೊ ಸರ್, ನಮ್ಮ ಮಕ್ಕಳು ತುಂಬ ಓದ್ತಾರೆ ಸರ್, ಆದ್ರೂ ಕೂಡ ಮಾರ್ಕ್ಸ್ ತೆಗಿತಾ ಇಲ್ಲ ಸರ್. ಹಿ ಹ್ಯಾಸ್ ಡನ್ ಅ ಗುಡ್ ಎಜುಕೇಷನ್ ಸರ್, ಪ್ಲೇಸ್ಮೆಂಟ್ ಚೆನ್ನಾಗಿ ಸಿಕ್ಕಿಲ್ಲ ಸರ್. ನೋಡಿ, ಎಷ್ಟೋ ನಮ್ಮ ಫ್ರೆಂಡ್ಸ್ ಇರಲಿ, ಫ್ರೆಂಡ್ ಸರ್ಕಲ್ ಕೂಡ ಎಷ್ಟೋ ಜನ, there was a topper, 90%, above 90%, everyone was topper, although they have not get the placement.
ಲೆಟ್ ಇಟ್ ಬಿ ಎನಿ ಗುಡ್ ಜಾಬ್, ದೇ ಹ್ಯಾವ್ ನಾಟ್ ಓಪನ್ ದರ್ ಬಿಸ್ನೆಸ್. ಆದ್ರೂ ಕೂಡ ದೇ ವಾಸ್ ಒನ್ ಆಫ್ ದಿ ಶಾರ್ಪೆಸ್ಟ್ ಸ್ಟೂಡೆಂಟ್, ದೇ ಹ್ಯಾವ್ ನಾಟ್ ಗಟ್ ದ ಪ್ಲೇಸ್ಮೆಂಟ್. ಇದೆಲ್ಲ ಕಾರಣ ಇರೋದು ನೀವು ಆ್ಯಸ್ ಯು ಟೋಲ್ಡ್ ಲಕ್ ಇರಬೇಕು. ಲಕ್ ಇರಬೇಕು, ನಿಮ್ಮ ಜಾತಕನಲ್ಲಿ ಆ ಥರ ಒಂದು ಯೋಗ ಇರಬೇಕು. ಹೌದಲ್ಲ? ಇಲ್ಲ ಅಂದರೆ ಹೌ ಕ್ಯಾನ್ ಯು ಅಚೀವ್? ಫಸ್ಟ್ ಪಾಯಿಂಟ್, ನಿಮ್ಮ ಲೈಫ್ನಲ್ಲಿ ಒಂದು ಗುರಿ ಇರಬೇಕು. ಗುರಿ ಇಲ್ಲ ಅಂದರೆ ಜೀವನನೇ ಅಲ್ಲ. ಯು ಕ್ಯಾನ್ ನಾಟ್ ಲೀವ್ ಯರ್ ಲೈಫ್ ವಿತೌಟ್ ಎನಿ ಏಮ್. ನೋಡಿ, ಫಸ್ಟ್ ಪಾಯಿಂಟ್ ನಿಮ್ಮ ಏಮ್ ಇಟ್ಕೊಳ್ಳಿ. ಎಸ್, ಐ ನೀಡ್ ಟು ಡೂ ಇನ್ ದಿಸ್ ಫೀಲ್ಡ್, ಐ ನೀಡ್ ಟು ಅಚೀವ್ ಇನ್ ದಿಸ್ ಫೀಲ್ಡ್, ಐ ನೀಡ್ ಟು ಮೇಕ್ ಗುಡ್ ಹೆಸರು ಮಾಡಬೇಕು ಈ ಫೀಲ್ಡ್ನಲ್ಲಿ. ಅದಕ್ಕೋಸ್ಕರ ಯು ಹ್ಯಾವ್ ಟು ಡೂ ಅ ಪ್ರಿಪ್ರೇಷನ್ ಮಾಡಿಬಿಟ್ಟು ಯು ಹ್ಯಾವ್ ಟು ಡೂ ಎವ್ರಿ ಪ್ರಿಪ್ರೇಷನ್ ಆಫ್ ಯರ್ ಲೈಫ್. ಸೊ ದೆನ್ ಓನ್ಲಿ ಯು ಕ್ಯಾನ್ ಗೋ ಟು ದ ಸ್ಟೇಜ್. ಸೊ ಇದು ನೇಚರ್ ಬ್ಲೆಸ್ಸಿಂಗ್ಸ್ ಇರಬೇಕು ಮುಖ್ಯವಾಗಿ. ಹಾಗಾಗಿ ಇದು ಪ್ರಕೃತಿ ಮೂಲಕವಾಗಿ ಬರುವಂತಹ ಬ್ಲೆಸ್ಸಿಂಗ್ಸ್ ಮೂಲಕ ಮಿರಾಕಲ್ಸ್ನ ಕಾಣಬಹುದು ಅಂತ ಹೇಳ್ತಾ ಇದ್ದೀರಿ. ಸೊ ಇದೆಲ್ಲ ಕಾರಣ ಇದೆ ಏನಂದರೆ ಜೆಮ್ ಸ್ಟೋನೇ ಇರೋದು. ಸೊ ನಿಮ್ಮ ಲೈಫ್ ಚೇಂಜ್ ಮಾಡಬೇಕಂದ್ರೆ ಫಸ್ಟ್ ಪಾಯಿಂಟ್ ನೇಚರ್ ಬ್ಲೆಸ್ಸಿಂಗ್, ಸೆಕೆಂಡ್ ಪಾಯಿಂಟ್ ಯರ್ ಪೇರೆಂಟ್ಸ್ ಬ್ಲೆಸ್ಸಿಂಗ್, ಥರ್ಡ್ ಪಾಯಿಂಟ್ ಆಲ್ ಅಬೌಟ್ ಯರ್ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಇಲ್ಲ ಅಂದರೆ ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಯು ಕ್ಯಾನ್ ಗೋ ವಿತ್ ದಿಸ್ ಆಲ್ ಥಿಂಗ್ಸ್. ಸೊ ಫೋಕಸ್ನು ಮಾಡ್ಬೋದು. ಈಗ ತುಂಬ ಜನ ಹೇಳ್ತಿರ್ತಾರೆ, ಈಗ ಹಳೆ ಮನೆಯಲ್ಲಿದ್ವಿ, ಅಲ್ಲಿ ತುಂಬ ಚೆನ್ನಾಗಿ ಗೊತ್ತಿದ್ದ ನನ್ನ ಮಗಳ, ಈಗ ಹೊಸ ಮನೆಗೆ ಬಂದ್ವಿ, ಹೊಸ ಮನೆಗೆ ಬಂದಮೇಲೆ ಏನೇನೋ ಸಮಸ್ಯೆಗಳು ಕಾಡ್ತಾ ಇದೆ, ತುಂಬ ಚೆನ್ನಾಗಿ ಗೊತ್ತಾ ಇದ್ದು ಇದ್ದಿದ್ದಂಗೆ ಡಲ್ ಆಗಿಬಿಟ್ಟ ಅಂತೆಲ್ಲ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಿರ್ತಾರೆ, ಕೆಲವು ಜ್ಯೋತಿಷಿಗಳು ಇಂಥ ದಿಕ್ಕಿನಲ್ಲಿ ಕೂತ್ಕೊಂಡು ಓದಬೇಕು ಅಥವಾ ಇಂಥ ಸ್ಥಾನದಲ್ಲಿ ಕೂತ್ಕೊಂಡು ಓದಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಈ ಪುಟ್ಟ ಮಕ್ಕಳನ್ನ ನಾವೆಲ್ಲೂ ಕೂಡ ಕೂರ್ಸೋಕ್ಕಾಗಲ್ಲ ಮನೆಯಲ್ಲಿ. ಸೊ ಅಲ್ಲಿ ಇಲ್ಲಿ ಎಲ್ಲ ಓಡಾಡ್ತಿರ್ತಾರೆ. ಸೊ ಇಂಥ ಅಥವಾ ವಾಸ್ತು ದೋಷಗಳು ಆ ಥರದಿದ್ರೆ ಏನು ಮಾಡಬೇಕು? ಇಷ್ಟು ಜನ ವಾಸ್ತು ದೋಷನೂ ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಆಫೀಸ್ನಲ್ಲೂ ಕೂಡ ಎಷ್ಟು ಕೇಸಸ್ ಬಂದಿದೆ. ಬಿಕಾಸ್ ವಾಸ್ತು ದೋಷ ಇದೆ, ಇಲ್ಲ ಅಂದರೆ ಪರ್ಟಿಕ್ಯುಲರ್ ಪೊಸಿಷನ್ ಯಾವುದಂದರೆ ಬ್ರಹ್ಮಸ್ಥಾನ ಇಸ್ ನಂಬರ್ 1 ಜೆಮ್ ಸ್ಟೋನ್, ನಂಬರ್ 1 ಪ್ಲೇಸ್ಮೆಂಟ್ ಫಾರ್ ಎಜುಕೇಷನ್. ಇದೆಲ್ಲ ಸಮಸ್ಯೆ ಇದೆ. ಫಸ್ಟ್ ಒನ್, ಮಕ್ಕಳು ಕಾನ್ಸಂಟ್ರೇಷನ್ ಮಾಡಬೇಕಲ್ಲ. ಇಫ್ ದೇ ಹ್ಯಾವ್ ಓನ್ಲಿ ನಾಟ್ ಕಾನ್ಸಂಟ್ರೇಟೆಡ್, ಹೌ ಕ್ಯಾನ್ ದೇ ಅಚೀವ್? ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಬಿ ದಿ ಬೆಸ್ಟ್ ಪಾಯಿಂಟ್ ಅಂದರೆ ದೇ ಶುಡ್ ಗೆಟ್ ಅ ಮಚ್ ಮೋರ್ ಕಾನ್ಸಂಟ್ರೇಷನ್. ಇದೆಲ್ಲ ಕಾರಣ ಇರೋದು ಬುಧಗ್ರಹ. ಎಷ್ಟೋ ಜನ ವಾಸ್ತುದೋಷನೂ ಕೂಡ ಹೇಳ್ತಾ ಇದ್ದಾರೆ. ವಾಸ್ತುದೋಷ ಇರ್ಬೋದು ಅಥವಾ ಒಂದು ಸ್ಪೆಷಲ್ ಒಂದು ಪೊಸಿಷನ್ ಇರಬೇಕು, ಒಂದು ಪ್ಲೇಸ್ಮೆಂಟ್ ಇರಬೇಕು ಅಂದರೆ ಇದೆಲ್ಲ ಕಾರಣ ಇರೋದು ನಿಮ್ಮ ಮನೆಯಲ್ಲಿ ಒಂದು ಚೆನ್ನಾಗಿ ಎನ್ವಾರ್ನ್ಮೆಂಟ್ ಇರಬೇಕು. ಒಂದು ಎನ್ವಾರ್ನ್ಮೆಂಟ್ ಇರಬೇಕು ಅಂದರೆ ಒನ್ ಆಫ್ ದಿ ಬೆಸ್ಟ್ ಜೆಮ್ ಸ್ಟೋನ್ ಫಾರ್ ಔರಾ ಕ್ಲಿನ್ಸಿಂಗ್ ಫಾರ್ ಅ ಹೌಸ್ ಅಂದರೆ ಒಂದು ಪೆರಿಮಿಟ್ ಇದೆ. ಯಾವುದಂದ್ರೆ ಅದು ಬಂದುಬಿಟ್ಟು ಗ್ರೀನ್ ಜೇಡ್ ಪೆರಿಮಿಟ್ ಅಂತ ನಾವು ಹೇಳ್ತೀವಿ. ಈ ಜೇಡ್ ಪೆರಿಮಿಟ್ ಏನು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಫೋಕಸ್ ಮಾಡ್ತಾರೆ, ಒಂದು ಔರಾ ಕ್ರಿಯೇಟ್ ಮಾಡ್ತಾರೆ, ಒಂದು ಗುಡ್ ಒಂದು ಏನು ಹೇಳ್ತೀವಿ, ಒಂದು ಮನೆಯಲ್ಲಿ ಹೋಗಿ ಒಂದು ಸ್ಮೆಲ್ ಬರುತ್ತೆ, ಒಂದು ಪಾಸಿಟಿವ್ ಎನರ್ಜೀಸ್ ಬರ್ತಾ ಇದ್ದಾರೆ. ಸೊ ದಟ್ ಈಸ್ ಕಾಲ್ ಆಸ್ ಅ ಔರಾ. ನಿಮ್ಮ ಸ್ಟಡಿ ಟೇಬಲ್ನಲ್ಲಿ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ದಿ ಬೆಸ್ಟ್ ಅಂದರೆ ನಾನೇನು ಹೇಳ್ತೇನೆ ಅಂದರೆ ಒಂದು ಪೆರಿಮಿಟ್, ಗ್ರೀನ್ ಎವೆಂಚರಿನ್ ಪೆರಿಮಿಟ್ ಅಥವಾ ಗ್ರೀನ್ ಜೇಡ್ ಪೆರಿಮಿಟ್ ನಿಮ್ಮ ಟೇಬಲ್ ಮೇಲೆ ಇಟ್ಕೊಳ್ಳಿ. ಒನ್ ಆಫ್ ದಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಎಷ್ಟೋ ಜನಕ್ಕೆ ನಾವು ಕೊಟ್ಟಿದ್ವಿ. ಅಥವಾ ಐಡಲ್ಸ್ ಇದೆ, ನೀವು ಯಾವ್ದು ಭಗವಂತ ಇದೆ ಅದು ಗ್ರೀನ್ ಜೇಡ್ನಲ್ಲಿ ಐಡಲ್ಸ್ ಮಾಡಿದ್ವಿ, ಅದು ಇಡ್ಬೋದು. ಅಥವಾ ಟ್ರೀ, ಜೆಮ್ ಸ್ಟೋನ್ ಟ್ರೀ ಮಾಡಿದ್ವಿ. ಟ್ರೀ ಈಸ್ ಅ ಒನ್ ಆಫ್ ದಿ ಬ್ಯೂಟಿಫುಲ್ ಸೈನ್ ಫಾರ್ ಎಜುಕೇಷನ್. ಬ್ಯೂಟಿಫುಲ್ ಅಂದರೆ ಎಷ್ಟೋ ಜನಕ್ಕೆ ನಾವು ಕೊಟ್ಟಿದ್ವಿ, ಎಲ್ಲರಿಗೆ ರಿಸಲ್ಟ್ ಬಂದಿದೆ. ಸೊ ಒಂದು ಟ್ರೀ ಇದೆ. ಸೊ ನಾವು ಏನು ಮಾಡಿದ್ವಿ ಅಂದರೆ ಜೆಮ್ ಸ್ಟೋನ್, ನ್ಯಾಚುರಲ್ ಜೆಮ್ ಸ್ಟೋನ್ಸ್ಗೆ ಕ್ರಾಫ್ಟ್ ಮಾಡಿಬಿಟ್ಟು ಒಂದು ಟ್ರೀ ಫಾರ್ಮೆಟ್ನಲ್ಲಿ ಮಾಡಿದ್ವಿ. ಏನಕ್ಕೆ ನೋಡಿದ್ವು ಅಂದ್ರೂ ಕೂಡ ಒಂದು ಚೆನ್ನಾಗಿ ಫೀಲ್ಸ್ ಬರುತ್ತೆ, ಒಂದು ವೈಬ್ರೇಷನ್ಸ್ ಚೆನ್ನಾಗಿ ಬರುತ್ತೆ. ಒಂದು ಟೇಬಲ್ ಮೇಲೆ ಅವರು ಇಟ್ಕೊಂಡ್ಬಿಟ್ಟು ಅದರಿಂದ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ, ಜೊತೆಗೆ ಒಂದು ರೀತಿ ಪ್ರೊಟೆಕ್ಟ್ ಫೀಲ್ ಮಾಡ್ತಾರೆ ಮಕ್ಕಳುಗಳು ಕೂಡ. ಅಂದರೆ ಚಂಚಲತೆ ಉಂಟಾಗಲ್ಲ ಅಂತ ಹೇಳ್ತಾ ಇದ್ದೀರಿ. ಜೊತೆಗೆ ಯಾವ್ಯಾವ ದೇಶದ್ದು ನಿಮ್ಮ ಹತ್ರ ಜೇಡಿದೆ? ಸೊ ನಮ್ಮ ಹತ್ರ ಬ್ರಾಝಿಲಿಯನ್ ಜೇಡ್ ಇದೆ, ರಷ್ಯನ್ ಜೇಡ್ ಇದೆ, ಶ್ರೀಲಂಕನಲ್ಲೂ ಇದೆ, ಸ್ವಲ್ಪ ಬೇಸಿಕ್. ಮೇಜರ್ಲಿ ವಿ ಯೂಸ್ ಇಂಡಿಯನ್ ಜೇಡ್. ಸೊ ಮೇಜರ್ ಆ್ಯಂಡ್ ದಿ ಮೇಜರ್ ಜೇಡ್ ನಾವು ಬರೋದು ಇಂಡಿಯಾನಲ್ಲಿ ಮತ್ತು ಬ್ರಾಝಿಲಿಂದಾನೇ ಬರೋದು. ಡಾರ್ಕ್ ಕಲರ್ ಅಂದರೆ ಬ್ರಾಝಿಲ್ ಇದೆ, ಲೈಟ್ ಕಲರ್ ಬೇಕಂದರೆ ಇಂಡಿಯನ್ ಇದೆ. ಸೊ ನಾನೇನು ಲಾಸ್ಟ್ನಲ್ಲಿ ಏನು ಹೇಳಬೇಕಂದ್ರೆ, ಸೊ ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಮಕ್ಕಳಿಗೆ ಏನು ಕೊಡಬೇಕಂದ್ರೆ ಒಂದು ಪೆಂಡೆಂಟ್ ಕೊಡಿ. ಪೆಂಡೆಂಟ್ ರೂಪದಲ್ಲಿ ಎಮ್ರಾಲ್ಡ್ ಜೆಮ್ ಸ್ಟೋನ್ ಈಸ್ ದಿ ನಂಬರ್ 1 ಜೆಮ್ ಸ್ಟೋನ್ ಅಂತ ಹೇಳ್ತೀವಿ. ಎಮ್ರಾಲ್ಡ್ ಜಾಂಬಿಯನ್ ಎಮ್ರಾಲ್ಡ್ ಇರಬೇಕು, ಮಿನಿಮಮ್ 3 ಕ್ಯಾರೆಟ್ ಇರಬೇಕು. ಅದಕ್ಕಿಂತ ಹೊರಗಡೆ ಇದ್ರೂ ಕೂಡ ಪರವಾಗಿಲ್ಲ. 2 ಕ್ಯಾರೆಟ್ 3 ಕ್ಯಾರೆಟ್ ಇಸ್ ದಿ ಬೆಸ್ಟ್ ಸೈಜ್. ಪೆಂಡೆಂಟ್ ರೂಪದಲ್ಲಿ ವೇರ್ ಮಾಡ್ಬೋದು ಅಥವಾ ಉಂಗ್ರ ಫಾರ್ಮೆಟಲ್ಲಿ ವೇರ್ ಮಾಡಬೇಕಂದ್ರೆ ಲಿಟಲ್ ಫಿಂಗರ್ನಲ್ಲಿ, ಕಿರಿಬೆರಳಿಗೆ ಲಿಟಲ್ ಫಿಂಗರ್ನಲ್ಲಿ ಬುಧವಾರ ಅವರು ಧರಿಸಬೇಕು. ಇದೆಲ್ಲ ಪ್ರೊಸೀಜರ್ ನಾವು ಹೇಳ್ಕೊಡ್ತೀವಿ. ಎಮ್ರಾಲ್ಡ್ ಯಾವ ದೇಶದಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಅದು ಬಂದುಬಿಟ್ಟು ಜಾಂಬಿಯನ್ ಎಮ್ರಾಲ್ಡ್. ಜಾಂಬಿಯಾ ದೇಶ ಅದು ನಂಬರ್ 1 ಇರುತ್ತೆ. ಸೊ ಯಾವ ಮೆಟಲ್ ಅಂದರೆ ಸಿಲ್ವರ್ ಮೆಟಲ್ ಈಸ್ ದಿ ನಂಬರ್ 1 ಅಂದರೆ ನಾನೇನು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ಬುಧಗ್ರಹವನ್ನು ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು, ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತಂದರೆ ಯಾವ ರೀತಿ ಜೀವನವನ್ನು ನಡೆಸಬೇಕಾಗುತ್ತೆ, ಅದರ ಜೊತೆಗೆ ಯಾವುದರಿಂದ ಲಕ್ ಬರುತ್ತೆ, ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ವೀಕ್ಷಕರ ಪರವಾಗಿ, ವಾಹಿನಿ ಪರವಾಗಿ ಧನ್ಯವಾದ ತಮಗೆ. ವೀಕ್ಷಕರೇ, ನೀವು ಕೂಡ ಬುಧಗ್ರಹದ ವಿಚಾರವಾಗಿ ಏನಾದರೂ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ, ಎಜುಕೇಷನಲ್ಲಿ ಏನಾದರೂ ಹಿಂದೆ ಇದ್ದರೆ, ನಮ್ಮ ಮಕ್ಕಳು ಓದ್ತಾ ಇಲ್ಲ, ಸರಿಯಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಅಥವಾ ಓದ್ತಾ ಇದ್ದಾರೆ ಏನೋ ಒಂದು ರೀತಿ ಕಿರಿಕಿರಿ ಆಗ್ತಾ ಇದೆ, ಅಥವಾ ವಾಕ್ಚಾತುರತೆ ಇಲ್ಲ, ಅಥವಾ ಫಾರಿನ್ಗೆ ಹೋಗಿ ಓದಬೇಕು, ಉನ್ನತ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತಂದರೆ ಬುಧಗ್ರಹವನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೇಬೇಕಾಗುತ್ತೆ. ಈ ಬುಧಗ್ರಹವನ್ನು ಸ್ಟ್ರಾಂಗ್ ಮಾಡ್ಕೊಳ್ಬೇಕಂತಂದರೆ
ಎಮರಾಲ್ಡನ್ನು ನೀವು ಬಳಸಬೇಕಾಗುತ್ತೆ. ಜೇಡ ನಾವು ಏನು ನೋಡಿರ್ತೇವೆ, ಈ ಹಸಿರು ಬಣ್ಣದ ಉಂಗುರವನ್ನು ಧಾರಣೆ ಮಾಡಬಹುದು, ಇಲ್ಲ ಅಂತಂದರೆ ಪೆಂಡೆಂಟ್ ರೂಪದಲ್ಲಿ ಮಾಡಬಹುದು, ಇಲ್ಲ ಅಂದರೆ ಬ್ರೇಸ್ಲೆಟ್ ರೂಪದಲ್ಲಿ ಕೂಡ ಮಾಡಬಹುದು. ಅದು ಇಲ್ಲ ಅಂತಂದರೆ ಮನೆಯಲ್ಲಿ ಪಿರಮಿಡ್ ರೂಪದಲ್ಲಾದರೂ ಇಟ್ಕೊಳ್ಬೋದು ಅಥವಾ ಟ್ರೀ ರೂಪದಲ್ಲಾದರೂ ಇಟ್ಕೊಳ್ಬಹುದು. ಇದನ್ನು ಪರ್ಚೇಸ್ ಮಾಡಬೇಕಂದ್ರೆ ಟಿವಿ ಸ್ಕ್ರೀನ್ ಮೇಲೆ ಈಗಾಗಲೇ ನಿಮಗೆ ನಂಬರ್ ಕೂಡ ಕಾಣ್ತಾ ಇದೆ. ಈ ಕೂಡಲೇ ಈ ನಂಬರ್ಗೆ ಕರೆಯನ್ನು ಮಾಡಿ. ಇಲ್ಲಾಂದರೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜ್ಯುವೆಲ್ಸ್ ಮಲ್ಲೇಶ್ವರಂನಲ್ಲಿದೆ, ಮಲ್ಲೇಶ್ವರಂಗೂ ಕೂಡ ನೀವು ನೇರವಾಗಿ ಹೋಗಿ ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.